ನಿಮ್ಮ ಅವಿನ್ ಟಿವಿಯಲ್ಲಿ ನೇರ ಸಂದರ್ಶನದಲ್ಲಿ ಇದ್ದಿದ್ದು ಇದ್ದಂಗೆ ಮಗ್ಗಲ್ಮಕ್ಕಿ ಗಣೇಶ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್. ಇವತ್ತು ಕಾರ್ಯಕ್ರಮ ಇದ್ದದ್ದು ಇದ್ದ ಹಾಗೆ. ನಮ್ಮ ಜೊತೆ ಇರ್ತಕ್ಕಂಥ ಬಕ್ಕಿ ಮಂಜು ಅವರು ಇದ್ದದ್ದು ಇದ್ದ ಹಾಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್ ನೀವು ಎಷ್ಟು ವರ್ಷದಿಂದ ಈ ಜಾನಪದ ಕಲೆ ಬಗ್ಗೆ ಪ್ರೋತ್ಸಾಹ ಮಾಡ್ತಾ ಬಂದ್ರಿ? ನಾನು ಸುಮಾರು ನನ್ನ ಏನು ಮಿಡ್ಲ್ ಸ್ಕೂಲ್ ಲೈಫ್ ಅಂತ ಹೇಳ್ತೀವಿ, ಆ ಲೈಫಿಂದಲೂ ಶುರುವಾಯಿತು. ಅಂದರೆ ಸುಮಾರು ಒಂದು 15-17 ವರ್ಷಗಳಿಂದಲೂ ಕೂಡ ನನಗೆ ಈ ಜನಪದದ ಕ್ಷೇತ್ರದಲ್ಲಿ ಭಾಳಷ್ಟು ಆಸಕ್ತಿ ಇತ್ತು. ಹಾಗಾಗಿ ನಾನು ಪ್ರಾರಂಭದಲ್ಲಿ ಬೇರೆ ಬೇರೆ ಹಾಡುಗಳನ್ನ ಹಾಡ್ತಾ ಬಂದಂಥವ್ನು. ಕ್ರಮೇಣ ನಾನು ಯಾವಾಗ ಹೈಸ್ಕೂಲು ಜೀವನಕ್ಕೆ ಕಾಲಿಟ್ಟ ಒಂದು 8 ಅಥವಾ 9ನೇ ತರಗತಿಯಲ್ಲಿ ಒಂದು ಪ್ರತಿಭಾ ಕಾರಂಜಿ ಅಂತಕ್ಕಂಥ ಒಂದು ವೇದಿಕೆ ನನಗೆ ಸಿಗ್ತದೆ. ಆ ಪ್ರತಿಭಾ ಕಾರಂಜಿ ವೇದಿಕೆಯೊಳಗಡೆ ದೊಡ್ಡ ದೊಡ್ಡ ಅವತ್ತಿನ ಕಾಲಕ್ಕೆ ಪಬ್ಲಿಕ್ಸಿಗೂ ಕೂಡ ಪ್ರತಿಭಾ ಕಾರಂಜಿ ಒಂದು ಅವಕಾಶ ಮಾಡಿಕೊಟ್ಟಿತ್ತು ಇಲಾಖೆ. ಆ ನಿಟ್ಟಿನಲ್ಲಿ ನಾನು ಕೂಡ ಭಾಗವಹಿಸಿದ್ದೇವೆ ಸಾರ್ವಜನಿಕವಾಗಿ. ಆ ಸಂದರ್ಭದಲ್ಲಿ ನನಗೆ ಪ್ರತಿಸ್ಪರ್ಧಿಗಳಾಗಿ ಸಾಕಷ್ಟು ಜನಪದ ಕಲೆಗಳು ಭಾಗವಹಿಸಿದ್ದೇವೆ. ಈಗ ನಿಮ್ಗೆ ಈ ಜನಪದ ಕಲೆ ಹುಟ್ಟಿನಿಂದಲೇ ಬಂದಿದ್ದು ಅಂತ ಹೇಳ್ತಾರೆ. ಅದರಿಂದ ನಿಮ್ಮ ಅಜ್ಜ ಅಜ್ಜಿಯಿಂದ ಬಂತ ಅಥವಾ ನಿಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ನೀವೇ ನೋಡಿ ಕಲ್ತಂಥದ್ದು? ಇಲ್ಲ, ನನಗೆ ಹುಟ್ಟಿನಿಂದ ಏನು ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಯಾರು ಕೂಡ ಏನು ಜನಪದ ಕಲಾವಿದರಾಗಲಿ, ರಂಗಭೂಮಿ ಕಲಾವಿದರಾಗಲಿ, ಕಲಾಕಾರರ ಕುಟುಂಬದಿಂದ ಬಂದಿರಲ್ಲ. ಅದು ನನಗೆ ಒಂದು ಬಾಲ್ಯದ ದಿನಗಳಿಂದಲೂ ಒಂದಷ್ಟು ರೇಡಿಯೋದಲ್ಲಿ ಹಾಡುಗಳನ್ನ ಕೇಳುವಂಥದ್ದು, ಆ ಹಾಡುಗಳನ್ನ ನಾನೇ ಆಡುವಂಥ ಪ್ರಯತ್ನ ಮಾಡುವಂಥದ್ದು. ಅವಾಗ ಎಲ್ಲೋ ಒಂದಷ್ಟು ಜನ ಚೆನ್ನಾಗಿ ಆಡ್ತೀಯಪ್ಪ ಅಂದಾಗ ನಾನು ಯಾಕೆ ಆಡಬಾರ್ದು ಅಂತಕ್ಕಂಥ ಆಲೋಚನೆ ಬಂದು ಕ್ರಮೇಣ ನಾನು ಆಡ್ತಾ ಬಂದು ಈಗ ಒಂದಷ್ಟು ಹಾಡುಗಳನ್ನ ಆಡ್ಬೋದು ಅಂತ. ಈಗ ನೀವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ನೀವು. ಇಲ್ಲಿಂದ ಈಗ ನೀವು ಈ ಜನಪದ ಶುರು ಮಾಡಿದ ಮೇಲೆ ಎಲ್ಲಿವರೆಗೆ ಮುಟ್ಟಿದ್ದೀರಿ ನೀವು? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀನಿ. ನಾನು ಬಡ ಕುಟುಂಬದಿಂದ ಹುಟ್ಟಿದಂಥವನು. ಭಾಳ ಒಂದು ನಮ್ಮದು ಬಕ್ಕಿ ಗ್ರಾಮ ಅಂತಕ್ಕಂಥ ಒಂದು ಕುಗ್ರಾಮ. ಆ ಕುಗ್ರಾಮದಲ್ಲಿ ತುಂಬ ಬಡತನ, ಅಂದರೆ ಒಂದೊಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಆದಂತಹ ದಿನಗಳು. ಆ ದಿನದಿಂದ ಬಂದಂಥವನು. ಏನು ಈ ಮೂಡಿಗೆರೆ ತಾಲೂಕಿನ ಜನರ ಆಶೀರ್ವಾದನೋ ಅಥವಾ ನನ್ನ ಒಂದು ಸ್ವಪ್ರಯತ್ನದಿಂದನೋ ಅಥವಾ ನನಗೆ ಗುರುಗಳು ಮಾರ್ಗದರ್ಶನ ಮಾಡಿದ ಪ್ರತಿಫಲವಾಗಿಯೋ ಇವತ್ತು ಬಕ್ಕಿ ಮಂಜು ಅಂದರೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರಿದೆ. ಜೊತೆಗೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು 2-3 ಬಾರಿ ನಾನು ರಾಷ್ಟ್ರ ಮಟ್ಟಕ್ಕೂ ಕೂಡ ತಂಡದೊಂದಿಗೆ ಆಡಿರ್ತಕ್ಕಂಥದ್ದು ಒಂದು ಹೆಮ್ಮೆ ಸರ್. ಆನಂತರ ಈಗ ಎಲ್ಲದಕ್ಕೂ ಒಬ್ಬ ಗುರು ಇರಬೇಕು ಅಂತ ಹೇಳ್ತಾರೆ. ಅದು ನಿಮ್ಮ ಈ ಜಾನಪದ ಕಲೆಗೆ ಯಾರಾದರೂ ಗುರು ಇದ್ದಾರಾ? ಖಂಡಿತ ತುಂಬ ಹೆಮ್ಮೆ ಅನಿಸ್ತದೆ. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಕಾರಣ ಯಾಕಪ್ಪ ಅಂದರೆ ಬಹುಶಃ ಯಾರನ್ನು ಕೂಡ ಇವತ್ತು ಈ ಜಗತ್ತಲ್ಲಿ ಯಾರು ಕೂಡ ಬೆಳೆಸಲಿಕ್ಕೆ ಇಷ್ಟಪಡೋದಿಲ್ಲ. ಆ ಥರ ಆಲೋಚನೆ ಮಾಡಿದಾಗ ಒಂದು ಈ ಬಕ್ಕಿ ಮಂಜು ಇಷ್ಟು ಎತ್ತರಕ್ಕೆ ಬೆಳಲಿಕ್ಕೆ ಒಬ್ಬ ವ್ಯಕ್ತಿ ಕಾರಣರಾಗ್ತಾರೆ. ಬೇರೆ ಯಾರೂ ಅಲ್ಲ, ಮಗಲ್ಮಕ್ಕಿ ಗ್ರಾಮದಲ್ಲಿ ಇರ್ತಕ್ಕಂತಹ ಸಿದ್ದಯ್ಯರವರ ಮಗ MS ಆನಂದ್ ಅಂತೇಳಿ. ಭಾಳ ಹೆಮ್ಮೆ ಈ ಹೆಸರನ್ನು ಹೇಳಲಿಕ್ಕೆ. ಯಾಕಂತ ಹೇಳಿದ್ರೆ ತನಗೆ ಸಿಕ್ಕಂಥ ಅವಕಾಶಗಳನ್ನು ಇಲ್ಲ ಇವನು ಶಿಷ್ಯ, ಇವನು ಬೆಳಿಬೇಕು, ಸಾಮರ್ಥ್ಯ ಇದೆ ಅಂತ ಒಂದು ನನ್ನ ಮೇಲೆ ಹೆಚ್ಚು ಅಭಿಮಾನ ಇಟ್ಟು ನನಗೆ ಸಿಕ್ಕ ಅವಕಾಶಗಳನ್ನು ಎಲ್ಲೆಲ್ಲಿ ಸಾಧ್ಯ ಅದೆಲ್ಲದೂ ಕೂಡ ಕಳಿಸ್ಲಿಕ್ಕೆ ತನ್ನ ಕೈಲಾದಷ್ಟು ಸಹಕಾರನ ಮಾಡಿ ನನ್ನ ಗುರುತಿಸಿದ ಫಲವಾಗಿ ಇವತ್ತು ಈ ಮಟ್ಟದಲ್ಲಿ ಬಂದಿದ್ದೀನಿ. ಈಗ ಜನಪದ ಕಲೆ ನಿಮಗೆ ಹೋಗಿದೆ. ಅದರಲ್ಲಿ ಈ ನಮಗೊಂದು ಕನ್ಫ್ಯೂಷನ್ ಇದೆ. ಜನಪದ ಅಂದ್ರೇನು, ಜಾನಪದ ಅಂದ್ರೇನು? ಇದು ಕನ್ಫ್ಯೂಸ್ ಮಾಡೋಂಥದ್ದು ಏನಿಲ್ಲ. ಈಗ ಜನಪದ ಅಂದರೆ ಇದ್ದದಿದ್ದಾಗೆ ಅಂತ ನಿಮ್ಮ ಕಾರ್ಯಕ್ರಮ ಕೂಡ ಚೆನ್ನಾಗಿದೆ. ಇದ್ದದಿದ್ದಾಗೆ ಅಂದರೆ ಜನಪದ ಅಂದರೆ ಇದ್ದದಿದ್ದಾಗೆ. ಯಾವುದೇ ರೀತಿ ಪುಸ್ತಕದಲ್ಲಿ ಪ್ರಕಟವಾಗಿದ್ದಲ್ಲ, ಪುಸ್ತಕದಲ್ಲಿ ಮುದ್ರಿತವಾಗಿದ್ದಲ್ಲ. ಜನಪದ ಅಂದರೆ ಹಳ್ಳಿಯ ಜನರು ಏನು ಅಕ್ಷರನೇ ಗೊತ್ತಿಲ್ಲದಂಥ ಜನ
ಅವರ ಒಂದು ಮಸ್ತಕ ಅಂತ ಏನು ಹೇಳ್ತೀವಿ, ಅವರ ತಲೆಯಲ್ಲಿ ಬಂದಂತಹ ಸಂದರ್ಭಕ್ಕೆ ಬಂದಂತಹ ಒಂದು ಸನ್ನಿವೇಶಕ್ಕೆ ಬಂದಂತಹ ಅವರ ಒಂದು ನೋವು ನಲಿವುಗಳಿಗೆ ಸ್ಪಂದಿಸಿದ ಪದಗಳು, ಅದು ಜನಪದ. ಅದನ್ನ ಒಟ್ಟಾರೆ ನಮ್ಮ ಏನು ಈ ಜನಪದ ವಿದ್ವಾಂಸರು ಅಂತ ಕಳಿಸ್ಕೊಂಡ್ರು, ಅವರೆಲ್ಲ ಆ ಎಲ್ಲ ಕಲಾ ಪ್ರಕಾರಗಳು, ಆ ಎಲ್ಲ ಜನರ ಬದುಕು ಭಾವನೆಗಳನ್ನ ಒಂದು ಕಡೆ ದಾಖಲೀಕರಿಸ್ತಾರೆ. ಅದು ಜನಪದ ಅಂತ ನಾನು ಹೇಳ್ತೀನಿ ಅಷ್ಟೇ. ಅದರಲ್ಲಿ ಬೇರೆ ವ್ಯತ್ಯಾಸಗಳನ್ನು ಜಾಸ್ತಿ. ಅಂದ್ರೆ ಮಸ್ತಕದಲ್ಲಿರೋದು ಜನಪದ, ಪುಸ್ತಕದಲ್ಲಿರೋದು ಜಾನಪದ. ಈಗ ಹೆಚ್ಚಾಗಿ ಯುವಜನ ಮೇಳ ಇರ್ಬೋದು, ನೀವು ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲೆಲ್ಲ ಅನೇಕ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಹೆಚ್ಚು ದಲಿತರೇ ಭಾಗವಹಿಸ್ತಿರತಕ್ಕಂಥದ್ದು ಕಾರಣ ಏನು? ಇದು ಸ್ವಲ್ಪ ಕಷ್ಟಕರವಾದಂಥ ಪ್ರಶ್ನೆ, ಆದರೂ ಕೂಡ ಅನಿವಾರ್ಯ. ನೀವು ಕೇಳಿದ್ರೆ ನಾನು ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಜನಪದ ಅಂತಕ್ಕಂಥದ್ದು ಒಂದು ಶೋಷಿತ ವರ್ಗದಿಂದಲೇ ಹುಟ್ಟಿದೇನೋ ಅನ್ನೋ ಒಂದು ಭಾವನೆ ನಮಗೆಲ್ಲರಿಗೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಬದುಕಿನ ಜಂಜಾಟದ ನಡುವೆ, ಬದುಕಿನ ಕಷ್ಟಗಳ ನಡುವೆ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ದಲಿತರೇ ಆಗಿರೋ ದೆಸೆಯಿಂದ. ಆ ದಿಸೆಯಿಂದ ನೋಡಿದಾಗ ಒಂದಷ್ಟು ಅವರಿಂದಲೇ ಉಗಮ ಆಯ್ತೇನೋ. ಎಲ್ಲೋ ಒಂದು ಕಡೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಒಂದು ಮಗು ಅನ್ನ ಇಲ್ಲ ಅಂತೇಳಿ ಕಷ್ಟಪಟ್ಟಂತಹ ದಿನಗಳು ಈ ಕುಟುಂಬದಲ್ಲಿ ಬಿಟ್ಟರೆ ಬೇರೆ ಯಾರಿಗಿಲ್ಲ ಅನಿಸುತ್ತೆ. ಯಾಕಂದರೆ ಆ ನೋವಿನಲ್ಲಿ ಅತ್ತಂತ ಕ್ಷಣವನ್ನು ಆ ತಾಯಿ ನೋಡ್ದಳೆ, ಎದೆಯಲ್ಲಿ ಹಾಲಿಲ್ಲ ಅನಿಸ್ಲಿಕ್ಕೆ ಮಗುವಿಗೆ, ಮನೆಯಲ್ಲಿ ನೋಡಿದ್ರೆ ಅಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಹಾಡನ್ನು ಹೇಳಿ, ಯಾವುದೋ ಕಾಗಕ್ಕ ಗುಬ್ಬಕ್ಕನ ಕಥೆಗಳನ್ನ ಹೇಳಿ, ಯಾವುದೋ ಗುಮ್ಮ ಬಂತು ಮಗನ ಅಂತ ಹೇಳಿ ಮಲಗಿಸಿದಂಥ ಸಂದರ್ಭದಲ್ಲಿ ಒಂದು ಹಾಡಾಗಿ ಬರ್ತದಲ್ಲ, ಆ ಮಗುವಿಗೆ ಲಾಲಿ ಹಾಡಾಗಿ ಪರಿವರ್ತನೆ ಆಗ್ತದಲ್ಲ, ಇದು ಜನಪದ. ಹಾಗಾಗಿ ಒಂದು ವಿಪರ್ಯಾಸ ಅಂತಂದ್ರೆ, ಒಂದಷ್ಟು ಯುವಜನ ಮೇಳದಲ್ಲಿ ನಾವು ನೋಡಿದಾಗೆ ನೀವು ಕೇಳಿದ್ದು ಕರೆಕ್ಟು. ಒಂದಷ್ಟು ಯುವಜನ ಮೇಳದಲ್ಲಿ ನಾನು ಸುಮಾರು ಒಂದು 15 ವರ್ಷಗಳಿಂದ ಯುವಜನ ಮೇಳದಲ್ಲಿ ಭಾಗವಹಿಸ್ತಿದ್ದೀನಿ. ಬಹಳಷ್ಟು ಯುವಜನ ಮೇಳ ಅಂದ ತಕ್ಷಣ ಎಲ್ಲ ಒಂದು ಕಡೆಯಲ್ಲಿ SC ST ಈ ಒಂದು ಏನು ನಾವು ನಿಮ್ನ ವರ್ಗ ಅಂತೀವಿ, ಆ ವರ್ಗದ ಕಲಾವಿದರೆ ಬಹುತೇಕ ಬರ್ತಿರ್ತಕ್ಕಂಥದ್ದು ಒಂದು ವಿಪರ್ಯಾಸ. ಆದರೆ ಜನಪದ ಅಂತಕ್ಕಂಥದ್ದು ಕೇವಲ ಆ ವರ್ಗಕ್ಕೆ ಮಾತ್ರ ಸೀಮಿತ ಆಗೋದು. ಅದು ಜನಪದ ಅಂತಕ್ಕಂಥದ್ದು ಇಡೀ ವ್ಯಾಪಿಸ್ಬೇಕು. ಇದು ಎಲ್ಲರ ಬದುಕಿನಲ್ಲಿ ಕೂಡ ಜನಪದ ಇದೆ. ಈಗ ಪೂರ್ಣಚಂದ್ರ ತೇಜಸ್ವಿ ಮಾತಾಡ್ತಾರೆ, ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಶಾಪಗ್ರಸ್ತ ಜಿಲ್ಲೆ, ಯಾವುದರಲ್ಲೂ ನಂಬರ್ 1 ಇಲ್ಲ. ಯಾವುದೇ ಒಂದು ಕಲೆನ ಕಲಿತರೆ ಅದಕ್ಕೆ ಒಂದು ಯೂನಿವರ್ಸಿಟಿನೋ ಅದಕ್ಕೆ ಒಂದು ತರಬೇತಿ ಕೇಂದ್ರಗಳು ಇಲ್ಲ ಅಂತ ನೀವು ಹೇಳಿದ್ರಿ. ದಲಿತರಿಗಾಗಿ ಇದು ಜಾನಪದ ಇದೆ ಅಂತ, ಅದು ಒಂದು ಸತ್ಯ. ಆದರೆ ಮೀಸಲಾತಿ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಎಲ್ಲ MLAಗಳಿರ್ಬೋದು, MLAಗಳು ಜಾನಪದ ಹಾಡು ಹೇಳ್ತಾರೆ. ಅದು ಅವರಿಂದ ಏನಾದರೂ ಕೊಡುಗೆ ಇದೆಯಾ ಜಾನಪದಕ್ಕೆ ನಮ್ಮ ಜಿಲ್ಲೆಯಲ್ಲಿ? ಇಲ್ಲ ಸರ್, ನಾನು ಹೇಳ್ತಾ ಇದ್ದೀನಿ, ಈ ಒಂದು ಜನಪದ ಕ್ಷೇತ್ರಕ್ಕೆ ನಿಜ ಅವರೆಲ್ಲರೂ ಕೂಡ ವೇದಿಕೆ ಸಿಕ್ಕಾಗ ಹಾಡ್ತಾರೆ. ಬಟ್ ನಮಗೂ ಕೂಡ ಸಲಹೆಗಳನ್ನು ಕೊಡ್ತಾರೆ. ಹಾಗಲ್ಲ, ಈಗ ಮಾಡಬೇಕು, ಜನಪದನ ಹಾಗೆ ಕಟ್ಟಬೇಕು, ಈಗ ಕಟ್ಟಬೇಕು, ಈಗ ನಿಮ್ಮ ಶ್ರಮ ಇರಬೇಕು ಅಂತ ಹೇಳಿ. ಆದರೆ ಆ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಪೂರಕವಾದ ವ್ಯವಸ್ಥೆನ ಅವ್ರು ಮಾಡಿಕೊಡೋದಿಲ್ಲ. ನಿಮಗೆ ಗೊತ್ತಿದೆ, ನೀವು ಈಗಾಗಲೇ ಸಾಕಷ್ಟು ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ನೀವು ಮುಂದೆ ತೊಡಸ್ಕೊಂಡಿದ್ರಿ. ಎಷ್ಟೆಲ್ಲ ಕಷ್ಟ ಆಗ್ತದೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದು, ಅಥವಾ ಒಂದು ಯಾವ್ದಾದ್ರು ಒಂದು ಕಾರ್ಯದಲ್ಲಿ ಕೈ ಹಾಕಿದ್ರೆ ಎಷ್ಟೆಲ್ಲ ಕಷ್ಟ ಸುಖಗಳು ಬರ್ತಾವೆ ಅನ್ನೋದು ತಾವೆಲ್ಲ ಚೆನ್ನಾಗಿ ಬಲ್ಲಿರಿ. ಹಾಗಾಗಿ ಒಂದು ಜನಪದಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಕಾರ್ಯಾಗಾರ ಮಾಡಲಿಕ್ಕೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ನಾವು ರೂಪಿಸಬೇಕಾಗ್ತದೆ. ಈಗಾಗಲೇ ನಮ್ಮೆಲ್ಲರ ಕನಸು, ನಮ್ಮ ಜನಪದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಕಲಾವಿದರ ಕನಸು ನನಗೆ ಒಂದು ನಿಶಾನಿಯ ಒಂದು ಕಾರ್ಯಾಗಾರ ಮಾಡಬೇಕು, ತರಬೇತಿ ಆಗಬೇಕು. ಯಾಕಂದರೆ ಈ ಪೀಳಿಗೆ ಏನು, ಈ ಹಿಂದಿನ ಪೀಳಿಗೆ ಏನಿದೆ ಅವ್ರು ಮಾತ್ರ ನಿಶಾನಿಯನ್ನು ಬಳಸ್ತಾ ಇದ್ದಾರೆ. ಅವ್ರ ನಂತರದಲ್ಲಿ ಮುಂದಿನ ಜನರೇಷನ್ ಯುವಕರಿಗೆ ಅದು ಆಸಕ್ತಿ ಹೋಗ್ಬಿಟ್ಟಿದೆ. ಆಸಕ್ತಿ ಬೆಳೆಸ್ಬೇಕಂದ್ರೆ ಏನೋ ಒಂದು ಕಾರ್ಯಾಗಾರ ಹುಡುಗರಿಗೆ ಮಾಡಬೇಕಾಗ್ತದೆ. ಒಂದು ಸಣ್ಣ ಬ್ರೇಕ್ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್. ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್, ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. For more details, visit us www.nisargacare.com.
ಈಗ ಯುವಕರಿಗೆ ಒಂದು ಕಾರ್ಯಾಗಾರ ಮಾಡಬೇಕಾಗ್ತದೆ. ಈ ಕಾರ್ಯಾಗಾರ ಮಾಡಿದಾಗ ಮಾತ್ರ ಆ ಯುವಕರು ಆ ಒಂದು ಕಲೆಯನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಆ ಪ್ರೀತಿಸಿದ್ರೆ ಮಾತ್ರ ಆ ಒಂದು ಕಲೆ ಮತ್ತೆ ಮುಂದಿನ ಜನರೇಷನ್ ಕೊಂಡೊಯ್ಯಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ತರದ ಕಾರ್ಯಕ್ರಮ ಮಾಡೋಣ ಅಂತ ಆಲೋಚನೆ ಮಾಡಿದಾಗ ನಮ್ಮ ಜನಪ್ರತಿನಿಧಿಗಳು ಸರಿಯಾದ ಸ್ಪಂದನೆ ಇಲ್ಲ. ಹಾಗಾಗಿ ಇವ್ರದ್ದು ಜನಪದ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಗಳೇನಿಲ್ಲ, ಬಟ್ ಕಾಲ ಮೀರಿಲ್ಲ. ಈಗಲೂ ಕೂಡ ನಮ್ಮ ಜನಪ್ರತಿನಿಧಿಗಳು ಇಲ್ಲಿ MLA ಆಗಿರ್ಬೋದು, MLCಗಳಾಗಿರ್ಬೋದು, ಮತ್ತು ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಬಹುತೇಕ ನಮ್ಮವರಿದ್ದಾರೆ. ಅವ್ರಿಗೆ ಜನಪದ ಕ್ಷೇತ್ರದಲ್ಲಿ ಆಸಕ್ತಿ ಇದೆ. ಇಂಥವ್ರು ಒಂದಷ್ಟು ನಮ್ಮನ್ನ ಪ್ರೇರೇಪಿಸುವಂತ ಕೆಲಸ ಮಾಡಬೇಕಾಗ್ತದೆ. ಹಂಗೆ ಮಾಡಿದ್ರೆ ಖಂಡಿತ ಇನ್ನೂ ಈ ನೆಕ್ಸ್ಟ್ ಮುಂದಿನ ಒಂದು ಪೀಳಿಗೆಗೆ ಅದನ್ನ ಕೊಂಡೊಯ್ಯಲಿಕ್ಕೆ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಯುವತಿಯರನ್ನ ಬಹಳ ಪ್ರೇರೇಪಿಸಿ ಜನಪದ ಲೋಕದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದರೆ ನಾನು ಕೇಳಲ್ಪಟ್ಟೆ, ಸುಮಾರು 70, 80, 90 ವರ್ಷದ ವಯಸ್ಸಿನವ್ರನ್ನು ಕೂಡ ಈ ಒಂದು ಮನೆಗಳಲ್ಲಿ ತಿಂಗಳ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಕರೆಸಿ, ಸಾಹಿತ್ಯ ಸಮ್ಮೇಳನಗಳಲ್ಲಿ ಕರೆಸಿ ಅವ್ರನ್ನೆಲ್ಲ ಮುಂಚೂಣಿಗೆ ತಂದಿದ್ದೀರಿ ಅಂತ. ಇದು ನಿಜನಾ? ಖಂಡಿತ ಸರ್, ಇದು ಬಹಳ ಅರ್ಥಪೂರ್ಣವಾದಂಥ ಪ್ರಶ್ನೆ. ಮತ್ತೆ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೂ ಬಹಳ ನನಗೆ ಪ್ರೀತಿ ಅನಿಸ್ತದೆ. ಯಾಕಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಏನಿದೆ, ನಮ್ಮ ಮೂಡಿಗೆರೆ ಘಟಕ ಆಗಿರ್ಬೋದು ಅಥವಾ ಬಣಕಲ್ ಹೋಬಳಿ ಘಟಕ ಆಗಿರ್ಬೋದು, ನಾನು ಒಬ್ಬ ಬಣಕಲ್ ಹೋಬಳಿ ಘಟಕದ ಸಾಹಿತ್ಯ ಪರಿಷತ್ತಿನ ಒಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ನನಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಏನಾದರೂ ಈಗ ಒಂದು ಜನಪದನ ಒಂದು ರೀತಿ ಬೆಳೆಸೋದು, ಇದನ್ನ ಹಳ್ಳಿಯಲ್ಲಿಗೆ ತಲುಪಿಸ್ಬೇಕು. ನನ್ನಂಥ ಎಲೆಮರೆ ಕವಿಗಳು ಸಾಕಷ್ಟು ನಮ್ಮಲ್ಲಿ ಹಳ್ಳಿ ಇರ್ಬೋದು ಅಂತ ಅಂದಾಗ ಇವತ್ತು ಒಬ್ಬ ಹೆಸರನ್ನ ನಾನು ಬಹಳ ಪ್ರೀತಿಯಿಂದ ಮತ್ತು ಸ್ಮರಣಾರ್ಥಕವಾಗಿ ನಾನು ನೆನೆಸ್ಕೊಳ್ಬೇಕು. ಅವರು ಮೋಹನ್ ಕುಮಾರ್ ಶೆಟ್ಟಿ ಅಂತೇಳಿ ಬಣಕಲ್ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆದ ನಂತರದಲ್ಲಿ ನನ್ನನ್ನು ಅವರು ಬಹಳ ಪ್ರೀತಿಯಿಂದ ಗುರುತಿಸಿದ್ರು. ಈ ಒಂದು ಏನು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇವರು ಒಂದು ಸೂಕ್ತವಾದ ಹೆಸರು ಬಕ್ಕಿ ಮಂಜುನಾಥ್ ಅವ್ರನ್ನ ಗುರುತಿಸ್ಬೇಕು, ಅವ್ರಿಗೆ ಜವಾಬ್ದಾರಿ ಕೊಡಬೇಕು. ಆ ಮೂಲಕ ಒಂದಷ್ಟು ಅವ್ರದೇ ಆದಂಥ ರೀತಿಯಲ್ಲಿ ಕಲಾವಿದರನ್ನ ಹೊರತರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನನಗೆ ಜವಾಬ್ದಾರಿ ಕೊಟ್ಟಿದ್ರು. ಆ ಜವಾಬ್ದಾರಿಗೆ ಅವ್ರದೇ ಆದಂಥ ಒಂದು ಆಲೋಚನೆ ಮೇಲೆ ಮನೆಯಲ್ಲಿ ತಿಂಗಳ ಸಾಹಿತ್ಯ ಅನ್ನೋ ಒಂದು ಕಾರ್ಯಕ್ರಮ ಈಗ ಈಗಲೂ ಕೂಡ ನಡೀತಾ ಇದೆ. ಪ್ರತಿ ತಿಂಗಳ ಒಂದು ಕೊನೆಯ ಶನಿವಾರ ಹಳ್ಳಿಗೆ ಹೋಗ್ಬಿಟ್ಟು ನಾವೇ ವೇದಿಕೆಗಳನ್ನ ರೂಪಿಸ್ಬಿಟ್ಟು ಅಲ್ಲಿ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದಷ್ಟು ಜನರನ್ನ ಸೇರಿಸ್ಬಿಟ್ಟು ಆ ಕಾರ್ಯಕ್ರಮ ಮಾಡೋ ಮೂಲಕ, ನಾನು ಜನಪದ ಹಾಡುಗಳನ್ನ ಹೇಳೋ ಮೂಲಕ, ಅಲ್ಲಿಯ ಪ್ರತಿಭೆಗಳಲ್ಲಿ ಜನಪದಗಳನ್ನ ಹಾಡುವ ಮೂಲಕ ಈಗಾಗಲೇ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಬಣಕಲ್ ಹೋಬಳಿಗೆ ಒಂದು 100ರಿಂದ 150 ಕಲಾವಿದರು ಸಿಕ್ಕಿರ್ತಕ್ಕಂಥದ್ದು ಮನೆಗಾಲದ ತಿಂಗಳ ಕಾರ್ಯಕ್ರಮದಲ್ಲಿ ಅಂತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ವಿಷಯ. ಮತ್ತೆ ಈಗ ಮನೆಗಾಲದ ತಿಂಗಳ ಸಾಹಿತ್ಯ ಕಾರ್ಯಕ್ರಮ ಮಾಡ್ತಿರಲ್ಲ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಏನಾದ್ರು ಅವ್ರು ದುಡ್ಡು ಕೊಡ್ತಾರ ಅದಕ್ಕೆ ಕಾರ್ಯಕ್ರಮಕ್ಕೆ? ಇಲ್ಲ ಸರ್, ಸಾಕಷ್ಟು ಜನರಿಗೆ ಇದು ದೊಡ್ಡ ಪ್ರಶ್ನೆ ಆಗಿರ್ಬೋದು. ನಮ್ಮ ಮೂಡಿಗೆರೆ ಸಮಾಜದಲ್ಲಿ ಒಂದಷ್ಟು ಜನರಿಗೆ ಆ ಥರದ ಪ್ರಶ್ನೆಗಳಿರ್ಬೋದು. ಏನು ಈ ಥರ ನಿರಂತರ ಕಾರ್ಯಕ್ರಮ ಮಾಡ್ತಾರೆ, ಇವ್ರಿಗೆ ಎಲ್ಲಾದ್ರೂ ದುಡ್ಡು ಬರ್ತದ, ಏನ್ ಕತೆ, ಆ ಥರದ್ದು ಆಲೋಚನೆಗಳು ಸಾಕಷ್ಟು ಜನ ಇದ್ದಾರೆ. ಆದರೆ ಆ ಕಾರ್ಯಕ್ರಮವನ್ನು ತುಂಬ ಹತ್ತಿರದಿಂದ ಕಂಡವರಿಗೆ ಗೊತ್ತಿದೆ. ಯಾಕಂದರೆ ಒಂದು ದುಡ್ಡನ್ನ ಖರ್ಚು ಮಾಡದೆ, ಯಾವುದೇ ಹಣನ ವ್ಯಯ ಮಾಡದೆ ಒಂದು ಕಾರ್ಯಕ್ರಮನ ಮಾಡಬಹುದು ಅಂತಕ್ಕಂಥ ಆಲೋಚನೆಯನ್ನ ತೋರಿಸ್ಕೊಟ್ರಲ್ಲಿ ತಾವು ಕೂಡ ಒಪ್ಪಿದ್ದೀರಿ. ಹಾಗಾಗಿ ಭಾಳ ಖುಷಿ ಅನಿಸ್ತದೆ. ಯಾಕಂದರೆ ಒಂದು ಕಾರ್ಯಕ್ರಮ ಅಂದಾಗ ಕನಿಷ್ಠ ಒಂದು 10,000 ಬೇಕೇನೋ, ಒಂದು 20,000 ಖರ್ಚಾಗ್ತದೇನೋ ಅನ್ನೋ ಒಂದು ಲೆಕ್ಕಾಚಾರ ಇದ್ದಾವೆ. ಆ ಮೂಲಕ ಖರ್ಚಾಗಿ ದುಡ್ಡು ಬೇರೆ ಕಡೆಯಿಂದ ಇವ್ರಿಗೆ ಬರ್ಬೋದೇನೋ ಅನ್ನೋ ಒಂದು ಎಲ್ಲರೂ ಆಲೋಚನೆ ಇದೆ. ಅದರಲ್ಲಿ ಏನೂ ಇಲ್ಲ. ನಮ್ಮದೇ ಆದಂಥ ಸ್ವಂತ ದುಡ್ಡಲ್ಲಿ ಹಾಕೊಂಡು ಒಂದು 500-1000 ಹಾಕೊಂಡು ಒಂದು ನಾವೆಲ್ಲ ಸ್ನೇಹಿತರು ಹೋದಂಥವ್ರು ಒಂದು ಅರ್ಧ ಕಾಫಿ ಕೊಡೋದು, ಅರ್ಧ ಕಾಫಿಲಿ ನಾವು ಆ ಒಂದು ದಿನದ ಕಾರ್ಯಕ್ರಮ ಕಳೆದು ಎಲ್ಲರ ಪ್ರೀತಿನ ಗೆದ್ದು ಬರ್ತಿದ್ದೀವಿ ಅಂದರೆ ಅದು ಒಂದು ಆಯೋಜನೆ ಮಾಡುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕಕ್ಕೆ, ಹಾಗೆಯೇ ವಿಶೇಷವಾಗಿ ನಮ್ಮ ಬಣಕಲ್ ಹೋಬಳಿ ಘಟಕಕ್ಕೆ ನಾನು ತುಂಬ ಪ್ರೀತಿಯಿಂದ ಅವರಿಗೆ ನಾನು ಗೌರವ ಸಲ್ಲಿಸ್ತೀನಿ. ಈಗ ದಿವಂಗತ ಮೋಹನ್ ಶೆಟ್ಟಿ ಹೆಸರು ಹೇಳಿದ್ರೆ ಅವರೇ ನಿಮಗೆ ಮಲ್ನಾಡ ಜಾನಪದ ಕೋಗಿಲೆ ಅಂತ ಹೆಸರಿಟ್ಟರು ಅಂತ ಹೇಳ್ತಾರೆ, ಅದು ನಿಜನಾ? ಖಂಡಿತ ಸರ್. ಈ ಒಂದು ಹೆಸರು ಬಕ್ಕಿ ಮಂಜು ಆಗಿದ್ದಂಥ ಹೆಸರನ್ನ ಮಲೆನಾಡ ಕೋಗಿಲೆ ಅನ್ನೋ ಒಂದು ಹೆಸರಿಗೆ ಕೊಂಡೊಯ್ದಂಥದ್ರಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವರು. ಆ ವಿಷಯದಲ್ಲಿ ನಾನು ನಮ್ಮ ಏನು ಬಣಕಲ್ ಭಾಗದಲ್ಲಿ ಇರ್ತಕ್ಕಂಥ ಪತ್ರಕರ್ತ ಗೆಳೆಯರು ಆಗಿರ್ತಕ್ಕಂಥ ನಂದೀಶ್ ಆಗಿರ್ಬೋದು, ಸಂತೋಷ್ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ಹಾಗೆ ತನು ಆಗಿರ್ಬೋದು, ಇವರು 4 ಜನ ಕೂಡ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಯಾರು ಹೇಳಿ ಬಿಡಲಿ ಆ ಪತ್ರಿಕೆಯಲ್ಲಿ ಮುದ್ರಿಸುವಾಗ ನನ್ನ ಹೆಸರನ್ನ ಜೊತೆಗೆ ಮಲೆನಾಡ ಕೋಗಿಲೆ ಬಕ್ಕಿ ಮಂಜು ಕೂಡ ಕಾರ್ಯಕ್ರಮದಲ್ಲಿ ಇದ್ರು ಅಂತಕ್ಕಂಥ ಒಂದು ಪ್ರೀತಿದಾಯಕವಾದಂಥ ಪದ ಬಳಕೆ ಮಾಡಿದ್ದು ಅದು ನನಗೆ ತುಂಬ ಹೆಮ್ಮೆ ತಂದಿದೆ. ಈಗ ನಿಮ್ಮನ್ನ ಅನೇಕ TV ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ, ಕರೆದಿದ್ದಾರೆ. ನೀವು ಆನಂತರ ಅದರ ಉತ್ತುಂಗಕ್ಕೆ ಹೋಗಲಿಕ್ಕೆ ನಿಮಗೆ ಕಷ್ಟ ಆಯಿತು. ಅದು ಏನು ನಿಮ್ಗೆ ಹಣಕಾಸಿನ ತೊಂದರೆನಾ? ಇರ್ಬೋದು ಸರ್, ಹಣಕಾಸಿನ ತೊಂದರೆನೂ ಇರ್ಬೋದು, ಅಥವಾ ಈ ಒಂದು ಸಮಾಜದಲ್ಲಿ ಏನು ಒಂದು ರೀತಿ ಜಾತೀಯತೆಯೂ ಕೂಡ ಕಾರಣ ಆಗಿರ್ಬೋದೇನೋ ಅಂತಕ್ಕಂಥದ್ದು ನನಗೆಲ್ಲ ಒಂದು ಕಡೆ ಅಂಜಿಕೆ ಆಗ್ತಾ ಇದೆ.
ಇರ್ಬೋದು, ಹಣಕಾಸಿನ ತೊಂದರೆ ಇರ್ಬೋದು ಅಥವಾ ಜಾತಿಯಲ್ಲಿ ಪ್ರಬಲ ಆಗಿರದೆ ಇದ್ದದ್ದು ಕೂಡ ಕಾರಣ ಆಗಿದೆ. ಅಲ್ಲ, ಜಾತಿಯಲ್ಲಿ ಪ್ರಬಲ ಆಗಿಲ್ಲ, ಅದು ಒಂದು ಸತ್ಯ ಆದರೂ ಸಾರ್ವಜನಿಕವಾಗಿ ಒಂದು ಮಾತು ಏನು ಕೇಳಿ ಬರುತ್ತೆ ಅಂತಂದರೆ ಎಲ್ಲ ಪ್ರತಿಭೆಗಳು ಕೂಡ ಹಳ್ಳಿನಲ್ಲೇ ಹುಟ್ಟೋದು, ಗ್ರಾಮೀಣ ಪ್ರದೇಶದಲ್ಲೇ ಹುಟ್ಟೋದು ಅಂತ ಇದೆ. ಅದಕ್ಕೆ ನೀವು ಕೂಡ ಸೂಕ್ತವಾದ ವ್ಯಕ್ತಿ. ಆದರೆ ಈಗ ಜನಪ್ರತಿನಿಧಿಗಳು ಸ್ಪಂದಿಸಿದರೆ ಖಂಡಿತವಾಗಿಯೂ ಇದನ್ನೊಂದು ಉನ್ನತ ಮಟ್ಟಕ್ಕೆ ತಗೋಬೋದು ಅಂತ ಅನ್ನಿಸ್ತದೆ ನಿಮಗೆ? ಖಂಡಿತ ಸರ್, ನಾನು ಆ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಸಾಕಷ್ಟು ಜನ ನಮ್ಮಲ್ಲಿ ಕೂಡ ಜನಪ್ರತಿನಿಧಿಗಳು ಅಲ್ಲಲ್ಲಿ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ನೀನು ದೊಡ್ಡ ಚಾನಲ್ನಲ್ಲಿ ಜಿ ಕನ್ನಡದಂತಹ ಸರಿಗಮಪದಲ್ಲಿ ಯಾಕೆ ನೀನು ಭಾಗವಹಿಸಬಾರ್ದು, ಕನ್ನಡ ಕೋಗಿಲೆ ಅಂತ ಶೋನಲ್ಲಿ ನೀನು ಯಾಕೆ ಭಾಗವಹಿಸಬಾರ್ದು ಅಂತಕ್ಕಂತಹ ಪ್ರಶ್ನೆಗಳು ಸಾಕಷ್ಟು ಜನ ಕೇಳಿದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ ಯಾಕೆ ಭಾಗವಹಿಸಬಾರ್ದು ಅಂದರೆ ನಾನು ಕೂಡ ಭಾಗವಹಿಸಿದ್ದೀನಿ ಅನ್ನೋಕ್ಕಂಥ ಸತ್ಯ ಅವ್ರಿಗೆ ಗೊತ್ತಿಲ್ಲ. ನಾನು ಕೂಡ ಭಾಗವಹಿಸ್ತೀನಿ, ಆದರೆ ಅಲ್ಲಿ ಒಂದು ಮಾನದಂಡಗಳನ್ನ ಇಟ್ಕೊಂಡು ಅಲ್ಲಿ ಏನು ಶೋಗಳನ್ನ ನಡೆಸ್ತಾರೆ. ನನಗೂ ಸಾಕಷ್ಟು ಬಾರಿ 1-2 ಬಾರಿ ಕನ್ನಡ ಕೋಗಿಲೆ ಒಂದು ಏನು ಕಲರ್ ಸೂಪರ್ ಚಾನಲ್ ಮಾಡ್ತಿದ್ರು. ಅಲ್ಲಿ 2ರಲ್ಲೂ ಕೂಡ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆದಂಥ ವ್ಯಕ್ತಿ ನಾನು. ಆ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿಯೂ ಕೂಡ ನನ್ನನ್ನು ಕರೆದೇ ಓದದ್ದು ಇದೆಯಲ್ಲ, ಇದು ಎಲ್ಲ ಒಂದು ಕಡೆ ನಾನು ಮೊದಲೇ ಹೇಳಿದಂಗೆ ಆ ಉತ್ತರನೇ ಇರ್ಬೋದು ಅಂತ ಅನಿಸ್ತಾ ಇದೆ. ಈಗ ನೀವು ಜಾನಪದ ಅಂತಂದರೆ ಸಾಮಾನ್ಯವಾಗಿ ಹಳ್ಳಿಯ ಡ್ರೆಸ್ಸಲ್ಲಿ ಇರ್ತಾರೆ. ಒಂದು ನಿಮ್ಮ ಬಗ್ಗೆ ಒಂದು ಮಾತಿದೆ, ಬಕ್ಕಿ ಮಂಜು ಏನೇ ಚೆನ್ನಾಗಿ ಹಾಡು ಹೇಳಿದ್ರು ಕೂಡ ಅವರು ಪ್ಯಾಂಟ್ ಶರ್ಟ್ ಹಾಕಿ ಹಾಡು ಹೇಳ್ತಾರೆ, ಮಾಮೂಲಿ ಜನಪದದ ಶೈಲಿನಲ್ಲಿ ಇರಲ್ಲ ಅಂತಾರೆ. ಇದು ಸತ್ಯನಾ? ಸತ್ಯ ಸರ್, ಸತ್ಯ. ನನಗೆ ಸಾಕಷ್ಟು ಜನ ನನ್ನ ಮಾರ್ಗದರ್ಶಿ ಆಗಿರ್ತಕ್ಕಂಥ ಸಾಕಷ್ಟು ಜನ ಇದನ್ನು ಹೇಳಿದ್ದಾರೆ. ನೀವೊಬ್ರು ಪ್ಯೂರ್ಲಿ ಒಬ್ಬ ಜನಪದ ಗಾಯಕ ಅಂತೀರಿ, ಜನಪದ ಕಲಾವಿದ ಅಂತೀರಿ, ಆದರೆ ನಿಮ್ಮ ವೇಷಭೂಷಣದಲ್ಲಿ ಯಾಕೆ ಆ ಜನಪದ ಇಲ್ಲ ಅಂತಕ್ಕಂಥ ಪ್ರಶ್ನೆನ ಸಾಕಷ್ಟು ಬಾರಿ ಕೇಳಿದ್ದಾರೆ. ಇಲ್ಲ ಸರ್, ಖಂಡಿತ ನನಗೂ ಕೂಡ ಆಸೆ ಇದೆ ಹಾಕೊಂಡು ಆ ಥರದ ವೇಷಭೂಷಣದಲ್ಲಿ ಕಾರ್ಯಕ್ರಮ ಕೊಡ್ಬೇಕಂತೇಳಿ. ಖಂಡಿತ ಮುಂದಿನ ದಿನಗಳಲ್ಲಿ ಆ ಥರದ ಕಾರ್ಯಕ್ರಮಗಳನ್ನ ನಾನು ಜನಪದ ವೇಷಭೂಷಣದಲ್ಲಿ ಹೋಗುವಂಥ ಪ್ರಯತ್ನ ನಾನು ಮಾಡ್ತೀನಿ. ಮದುವೆ ಆಗಿದೆ ನಿಮಗೆ? ಇಲ್ಲ ಸರ್, ಇನ್ನೂ ಆಗಿಲ್ಲ. ಈಗ ಮದುವೆ ಆಗಿಲ್ಲ, ಏನೋ ಖರ್ಚು ಕಡಿಮೆ ಆಗುತ್ತೆ, ಮುಂದೆ ಮದುವೆ ಆದಮೇಲೆ ಖರ್ಚುಗಳೆಲ್ಲ ಜಾಸ್ತಿ ಬರುತ್ತೆ. ಆಗ ಜೀವನಕ್ಕೆ ಏನಾದರೂ ಒಂದು ದಾರಿ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಈಗ ಏನಾಗಿದೆ ಅಂದರೆ ನಮ್ಮ ಕಲಾವಿದರ ಬದುಕೆಲ್ಲ ಹಾಗೆ ಆಗ್ಬಿಟ್ಟಿದೆ. ಮ್ಯಾಕ್ಸಿಮಮ್ ಕಲಾವಿದರ ಬದುಕು ಈ ಕಲೆನೇ ನಂಬ್ಕೊಂಡಿದ್ದೀವಿ. ಯಾಕಂದರೆ ಈ ಕಲೆಯಿಂದಾಗಿ ಒಂದಷ್ಟು ಯಾವುದೋ ಒಂದು ನೌಕರಿಗೆ ಸೇರ್ಕೆ ಬಿಟ್ರೆ ಎಲ್ಲಿ ನನಗೆ ಈ ಒಂದು ಕ್ಷೇತ್ರಕ್ಕೆ ಟೈಮ್ ಕೊಡೋಕ್ಕಾಗಲ್ವೋ, ಅವರ ಒಂದು ಒತ್ತಡಕ್ಕೆ ಮಾಡೋದು ಈ ಒಂದು ಜನಪದ ಕ್ಷೇತ್ರ ಅಥವಾ ನನ್ನ ಗಾಯನ ಕ್ಷೇತ್ರನ ಬಿಡಬೇಕು ಅಂತಕ್ಕಂಥ ಒಂದು ಆಲೋಚನೆಯೊಂದಿಗೆ ಸಾಕಷ್ಟು, ನಾನು ಮಾತ್ರ ಅಲ್ಲ ಎಲ್ಲ ಕಲಾವಿದರ ಸ್ಥಿತಿಗಳು ಕೂಡ ಹೀಗೆ ಆಗಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಹೀಗೆ, ಒಂದಷ್ಟು ನಮ್ಮಂತಹ ಜನಪದ ಕ್ಷೇತ್ರಕ್ಕೋಸ್ಕರ ದುಡಿತಿರ್ತಕ್ಕಂಥವ್ರು ಅಥವಾ ವೃತ್ತಿಪರ ಕಲಾವಿದರಂತ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ ಅವರನ್ನ ಆ ಕ್ಷೇತ್ರದಲ್ಲೇ ಬೆಳೀಲಿಕ್ಕೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಒಂದಷ್ಟು ಇಲಾಖೆಗಳು ಅಥವಾ ಸರ್ಕಾರಗಳು ಆಲೋಚನೆ ಮಾಡಿದರೆ ಜನಪದ ಕಲಾವಿದರ ಬದುಕು ಒಂದಷ್ಟು ಒಳ್ಳೆ ರೀತಿ ಉತ್ತಮ ಆಗ್ತದಂತೇಳಿ ನನ್ನ ಅನಿಸಿಕೆ. ಒಂದು ಸಣ್ಣ ಬ್ರೇಕ್ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್. ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್, ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ www.nisargacare.com. ಬಹಳ ಪ್ರೀತಿಪೂರ್ವಕವಾದ ಮತ್ತೆ ಈ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಯಾವುದಾದ್ರು ಒಂದು ಹಾಡನ್ನು ಹೇಳಿ. ನಾನು ಜನಪದ ಗಾಯಕನಾಗಿ ಬಹುಶಃ ಎಲ್ಲರೂ ಕೂಡ ಮಂಜು ಜನಪದ ಗೀತೆಗಳನ್ನ ಕೇಳಿದಾಗೆ ಖುಷಿ ಪಡ್ತಾರೆ. ಹಾಗಾಗಿ ನಂಗೆ ತುಂಬ ಇಷ್ಟವಾದಂಥ ಒಂದು ಹಾಡು, ಜೊತೆಗೆ ಒಂದಷ್ಟು ಸಂದೇಶ ಇರ್ತಕ್ಕಂಥ ಹಾಡು. ಅದನ್ನು ಮಾತಾಡ ಮಲ್ಲಿಗೆ ಚಿತ್ರದಲ್ಲಿ ಬಳಸ್ಕೊಂಡಿದ್ದಾರೆ. ಅದು ಅರ್ಧ ಜನಪದನೇ ಇದೆ, ಅರ್ಧ ಆ ಸಿನಿಮಾ ಕೇಳಬೇಕು ಅದನ್ನು ಕೂಡ ಹೇಳಿದ್ದಾರೆ. ಅದು ಚೆನ್ನಾಗಿದೆ ಸರ್, ಅದನ್ನು 2 ಸಲ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓತಿಕ್ಯದ,
ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಒತಿಕದ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ನಮ್ಮೂರ ಕಡಲ ಎದೆ ಮ್ಯಾಲೆ ಕುಣಿದ ಹೆಜ್ಜೆಗಳು, ನಮ್ಮೂರ ಕಡಲ ಎದೆ ಮ್ಯಾಲೆ ಕುಣಿದ ಹೆಜ್ಜೆಗಳು. ಅಪ್ಪನ ಭುಜದ ಮ್ಯಾಲೆ ಕಲ್ಲು ಕಲ್ಲಿಂದ ಗೆಜ್ಜೆಗಳು, ಅಪ್ಪನ ಭುಜದ ಮ್ಯಾಲೆ ಕಲ್ಲು ಕಲ್ಲಿಂದ ಗೆಜ್ಜೆಗಳು. ಅಮ್ಮನ ಲಾಲಿ ಮರೆತು, ಅಮ್ಮನ ಲಾಲಿ ಮರೆತು ಗುಮ್ಮನ ಹಾಟಕ್ಕೆ ಸಾಗಿದವಲ್ಲವೋ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ನಿಮ್ಮ ಕಾಲೇಜು ದಿನಗಳಲ್ಲಿ ನಿಮಗೆ ಚಿತ್ರರಂಗದಲ್ಲಿ ಯಾವ ಹಾಡು ಇಷ್ಟ ಅನಿಸ್ತು? ನನಗೆ ಕಾಲೇಜು ಜೀವನದಲ್ಲಿ ಚಿತ್ರರಂಗ ಅಂದರೆ ಸಿನಿಮಾ ಗೀತೆಗಳನ್ನ ಹಾಡಬಾರ್ದು ಅಂತೇನಿಲ್ಲ, ಅದರಲ್ಲೂ ಕೂಡ ಒಳ್ಳೊಳ್ಳೆ ಹಾಡುಗಳಿವೆ. ಆಗ ನೋಡಿದ್ರೆ ಒಂದು ನನಗೆ ತುಂಬ ಇಷ್ಟವಾದಂಥ ಹಾಡಂದರೆ ಜೋಗಿ ಚಿತ್ರದ ಒಂದು ಬೇಡುವನ್ನು ಒಂದು ತಾಯಿ ಬಗ್ಗೆ ಬರ್ತಿರ್ತಕ್ಕಂಥ ಒಂದು ಹಾಡು ನನಗೆ ಇಷ್ಟ. 2000 ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ, ಕಣಿ ಕೇಳದೇನೋ ಕೇಳಯ್ಯ ನೀನು, ಧ್ವನಿ ಕೇಳದೇನೋ ಕೇಳಯ್ಯ ನೀನು. ಈ ತಾಯಿ ಎದೆ ಕೂಗಲು, ಈ ತಾಯಿ ಎದೆ ಕೂಗಲು. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಒಂದು ಸಣ್ಣ ಬ್ರೇಕ್ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್. ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್, ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. For more details, visit us www.nisargacare.com. ರಾಜಕಾರಣದಲ್ಲಿದ್ದೀರಾ? ಯಾವ್ದಾದ್ರು ಪಕ್ಷದಲ್ಲಿದ್ದೀರಾ? ಈಗ ಬಕ್ಕಿ ಮಂಜು ಕೇವಲ ಕಲಾಕ್ಷೇತ್ರದಲ್ಲಿ ಇರದೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ನಾನು ಗುರುತಿಸ್ಕೊಂಡಿದ್ದೀನಿ ಸರ್. ಅದು ಎಲ್ಲ ಒಂದು ಕಡೆ ಸರಿನೋ ತಪ್ಪು ನನಗಂತೂ ಗೊತ್ತಿಲ್ಲ. ರಾಜಕಾರಣದಲ್ಲಿದ್ದೀನಿ ಸರ್. ನಾನೀಗ ಅಲ್ಲಿ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ, ನೀವು ಬಹುಜನ ಸಮಾಜವಾದಿ ಪಕ್ಷದ ಧ್ಯೇಯಗಳನ್ನ ಯೋಚನೆ ಮಾಡಿ ತೀರ್ಮಾನ ಮಾಡಿ ಆಸೆಪಟ್ಟು ಬಹುಜನ ಸಮಾಜ ಪಕ್ಷಕ್ಕೆ ಹೋದರೋ ಅಥವಾ ನನ್ನ ದಲಿತ ಅನ್ನೋ ಕಾರಣಕ್ಕೆ ಮಾತ್ರ BSPನಲ್ಲಿದ್ದೀರ? ಇಲ್ಲ ಸರ್, ಯಾಕಂತ ಹೇಳಿದ್ರೆ ಬಹುಜನ ಸಮಾಜ ಪಕ್ಷದ ಸಿದ್ಧಾಂತ ಏನಿದೆ, ಸಮಾಜದ ನಿರ್ಮಾಣ ಅಂತ ಏನು ಡಾಕ್ಟರ್ B.R. ಅಂಬೇಡ್ಕರ್ ಹೇಳ್ತಾರೆ,
ಸಮಾಜದ ನಿರ್ಮಾಣ ಅಂದರೆ ಎಲ್ಲ ಒಂದು ಏನು ನಮ್ಮ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಸಾಮಾಜಿಕ ಪರಿಸ್ಥಿತಿಗಳಾಗಿರ್ಬೋದು, ಧಾರ್ಮಿಕ ಪರಿಸ್ಥಿತಿಗಳಾಗಿರ್ಬೋದು, ಈ ಎಲ್ಲ ಪರಿಸ್ಥಿತಿಗಳು ಕೂಡ ಈ ಸಮಾಜ ಒಂದೇ ರೀತಿಯಲ್ಲಿ ಇರ್ಬೋದು, ಎಲ್ಲರೂ ಒಂದೇ ರೀತಿಯಲ್ಲಿ ಬೆಳಿಬೇಕು. ಆ ಆಲೋಚನೆಗಳು ಏನು ಬಾಬಾ ಸಾಹೇಬರು ಹೇಳ್ತಾರೆ, ಆಲೋಚನೆಗಳನ್ನ ಒಟ್ಟಾರೆ ಸರಿಯಾದ ಸೂಕ್ತವಾದಂಥ 100% ಚಿಂತನೆಗಳೆಂದು ಬಹುಜನ ಸಮಾಜ ಪಕ್ಷದ ಅಡಿಯಲ್ಲಿ. ಹಾಗಾಗಿ ಆ ಪಕ್ಷವನ್ನು ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥೈಸ್ಕೊಂಡ್ರೆ ಅದು ಕೇವಲ ದಲಿತರಿಗೆ ಸೀಮಿತ ಅಲ್ಲ ಅಂತಕ್ಕಂಥ ಸತ್ಯ ತಮಗೂ ಕೂಡ ಆಗಬಾರ್ದು. ಈಗ ಮಕ್ಕಿ ಮಂಜು ದಲಿತ ಕುಟುಂಬದಲ್ಲಿ ಹುಟ್ಟು ಬಂದರೂ ಕೂಡ ಎಲ್ಲ ರಂಗದ ಮತ್ತು ಎಲ್ಲ ಜನಾಂಗದ ಮತ್ತು ಎಲ್ಲ ವ್ಯಕ್ತಿಗಳ ಜೊತೆ ಸಂಪರ್ಕ ಮಾಡ್ತೀರಿ. ಯಾರ ಬಗ್ಗೆನೂ ದ್ವೇಷ ಇಲ್ಲ, ಎಲ್ಲರ ಜೊತೆ ಸರಿಸಮಾನವಾಗಿರ್ತಾರೆ ಮಕ್ಕಿ ಮಂಜು ಅಂತ ಹೇಳ್ತಾರೆ. ಇದು ನಿಜನಾ? ಖಂಡಿತ ಸರ್. ಯಾಕಂದರೆ ನಾನು ಬಹುಶಃ ನನ್ನ ಪದವಿ ಏನು ಡಿಗ್ರಿ ಹಂತದಲ್ಲಿ ನಮಗೆ ಒಂದು ಪ್ರೌಢಾವಸ್ಥೆ ದಾಟ್ತೀವಿ ಅಂತ ಹೇಳ್ತಲ್ಲ, ಹಾಗಾಗಿ ಆ ಒಂದು ದಾಟಿದಾಗ ಒಂದಷ್ಟು ಈ ಸಮಾಜನ ಸರಿಯಾದ ಕಣ್ಣಿನಿಂದ ನೋಡೋಕೆ ಶುರು ಮಾಡಿದ್ದೀವಿ. ಇಲ್ಲ ಯಾರೋ ಹೇಳ್ತಿರೋ ಸುಳ್ಳು, ಅವರೆಲ್ಲ ಹಾಗೆಂತೆ, ಇವರೆಲ್ಲ ಹೀಗಂತೆ, ಇವ್ರ ಜೊತೆ ಸೇರಬಾರ್ದು, ಅವ್ರ ಜೊತೆ ಸೇರಬಾರ್ದು, ಅವರೆಲ್ಲ ಜಾತೀಯತೆ ಮಾಡ್ತಾರಂತೆ ಅಂತಕ್ಕಂಥ ಒಂದು ಏನು ಆಲೋಚನೆಗಳಿತ್ತು ನಮಗೆ. ಆ ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ಒಂದ್ಸರಿ ಸಮಾಜವನ್ನು ಸರಿಯಾಗಿ ನೋಡಿದ್ರೆ, ಪ್ರತಿಯೊಬ್ಬರು, ನಾನಲ್ಲ, ಪ್ರತಿಯೊಬ್ಬರು ನೋಡಿದಾಗ ಅಲ್ಲಿ ಯಾವುದೇ ರೀತಿಯ ಜಾತಿಯ ಸಂಕಲನಗಳಿರುತ್ತೆ ಸರ್. ಹಾಗಾಗಿ ಈ ನಾನೊಬ್ಬ ಭಾರತೀಯನಾಗಿ ಭಾಳ ಹೆಮ್ಮೆ, ಯಾಕಂದರೆ ನಾನೊಬ್ಬ ಭಾರತೀಯ. ಹಾಗಾಗಿ ಭಾರತೀಯನಾಗಿ ಮೊದಲನೇದಾಗಿ ಮನುಷ್ಯನ ಪ್ರೀತಿ ಮಾಡಬೇಕು. ದೇಶನ ಪ್ರೀತಿ ಮಾಡೋದಂತ ಕೇವಲ ಮಣ್ಣಲ್ಲ, ಭಾರತ ದೇಶ ಅಂತಕ್ಕಂಥ ಕೇವಲ ಮಣ್ಣಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಒಟ್ಟಾರೆ ಜನರನ್ನ ಸೇರಿಸಿದಂಥ ಭಾರತ. ಹಾಗಾಗಿ ನಾವು ಭಾರತೀಯನಾಗಿ ಎಲ್ಲ ಜನರನ್ನು, ಎಲ್ಲ ಧರ್ಮದವರನ್ನು, ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಪ್ರೀತಿಸ್ತಕ್ಕಂಥ ಗುಣವನ್ನು ನಾನು ಬೆಳೆಸ್ತೀನಿ. ನಿಮಗೆ ಜಾನಪದ ಕ್ಷೇತ್ರ ಬಿಟ್ಟು ಪುಸ್ತಕ ಓದೋ ಅಭ್ಯಾಸ ಇದೆಯಾ? ಇದು ಸಾಕಷ್ಟು ಜನ ನನ್ನ ಕೇಳ್ತಾ ಇರ್ತಾರೆ. ನನಗೆ ನಿಜಕ್ಕೂ ನಮ್ಮ ಗೆಳೆಯ MS ನಾಗರಾಜು ಕೂಡ ಕೇಳ್ತಾ ಇರ್ತಾರೆ ಸರ್. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನನಗೆ ಯಾರೋ ಪುಸ್ತಕವನ್ನು ಕೊಟ್ಟರೆ, ಮಂಜು ಸರ್ ನೀವು ಇದನ್ನು ಓದ್ತೀರಾ ಇಲ್ವೋ, ಈ ಕವರ್ ಹಾಗೆ ತಂದಿದ್ದಿಲ್ಲ ಅಂತ ಸಾಕಷ್ಟು ಸಾರಿ ನನ್ನನ್ನು ಕಿಚ್ಚಾಯಿಸಿದ್ದು ಉಂಟು. ಹಾಗಾಗಿ ಒಂದಷ್ಟು ಪುಸ್ತಕ ಓದ್ತಾ ಇರೋದ್ರಲ್ಲಿ ಸ್ವಲ್ಪ ನಾನು ದೂರ ಸರ್. ಒಂದು ಸಣ್ಣ ಬ್ರೇಕ್ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್. ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್, ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ www.nisargacare.com. ನೀವು ಬಡತನದಲ್ಲಿ ಹುಟ್ಟಿದ್ರಿಂದ ಸಾಮಾನ್ಯವಾಗಿ ಏನು ಮಾಡ್ತಿದ್ದೀರಿ ಅಂತಂದರೆ ಚಟಗಳು ಜಾಸ್ತಿ ಬಡತನದಲ್ಲಿ ಹುಟ್ಟಿದವರಿಗೆ ಅಂತಾರೆ. ನೀವು ಯಾವುದಾದ್ರೂ ಚಟಕ್ಕೆ ಬಲಿಯಾಗಿದ್ದೀರಾ? ಇಲ್ಲ ಸರ್, ಇದನ್ನು ಭಾಳ ತೀಕ್ಷ್ಣವಾಗಿ ಹೇಳ್ಬೇಕಾಗ್ತದೆ ಮತ್ತು ಸೂಕ್ಷ್ಮವಾದ ಪ್ರಶ್ನೆ. ಈ ಥರದ ಒಂದು ಸಂದರ್ಶನದಲ್ಲಿ ಹೇಳಿದರೆ ಅದು ಕೇವಲ ಜನರಿಗೆ ಎಲ್ಲ ಸುಳ್ಳು ಹೇಳ್ತಾರೆ ಅಂತ ಅನ್ಸ್ಬೋದು. ಯಾರು ಏನಾರು ಅನ್ಕೊಳ್ಳಿ, ಯಾಕಂದರೆ ನನ್ನ ನಾನು ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗೆ ನನ್ನಲ್ಲಿ ಯಾವುದೇ ರೀತಿ ದುಶ್ಚಟಗಳಿಲ್ಲ. ನಾನು ಎಲ್ಲದರಲ್ಲೂ ಕೂಡ ದೂರ ಇದ್ದೀನಿ ಸರ್. ಈಗ ದುಶ್ಚಟಗಳು ಇಲ್ಲದೆ ಇರೋದ್ರಿಂದನೇ ನೀವು ಈ ಮಟ್ಟಕ್ಕೆ ಬೆಳೆದಿದ್ದೀರಿ ಅಂತ ಅಂದ್ಕೊಳ್ತೀವಿ. ಹಾಗೆಯೇ ನಮ್ಮ ವಿನ್ TV ಪರವಾಗಿ ಕೂಡ ನಿಮಗೆ ಅಭಿನಂದನೆಗಳು. ಇದ್ದಂಗೆ ಕಾರ್ಯಕ್ರಮಕ್ಕೆ ಬಂದು ಇದ್ದಂಗೆ ಹೇಳಿದ್ದಕ್ಕೆ. ಆನಂತರ ನೀವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಭಾಳ ಪ್ರೀತಿಪೂರ್ವಕವಾಗಿ ಹಂಚ್ಕೊಂಡ್ರಿ. ಭಾಳ ಧನ್ಯವಾದಗಳು. ಕೊನೆಯದಾಗಿ ನೀವು ಈ ಕಲಾವಿದರು, ಜಾನಪದ ಕಲಾವಿದರಿದ್ದಾರೆ, ಈಗ ಯಂಗ್ಸ್ಟರ್ಸ್ ಏನಿದ್ದಾರೆ, ಯುವ ಪೀಳಿಗೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಮೊಟ್ಟ ಮೊದಲದಾಗಿ ಈ ಕೊನೆಯ ಕ್ಷಣದಲ್ಲಿದ್ದೀನಿ ನಾನು ಈ ಮೂಲಕ ನಾನು ಹೇಳಬೇಕು, ವಿಶೇಷವಾಗಿ ನಮ್ಮಂತಹ ಎಲೆಮರಿಕಾಯಿಗಳನ್ನ, ನಮ್ಮಂತಹ ಒಂದು ಹಳ್ಳಿಯ ಒಂದು ಕಲಾವಿದರನ್ನ ಅಥವಾ ಹಳ್ಳಿಯ ಪ್ರತಿಭೆಗಳನ್ನ, ಹಳ್ಳಿಯ ಮನಸ್ಸುಗಳನ್ನ
ಒಂದಷ್ಟು ರಾಜ್ಯಕ್ಕೆ ದೇಶಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ತಮ್ಮ ಅವಿನ್ ಟಿವಿ ಬಹಳಷ್ಟು ಸಕ್ರಿಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್. ಈ ಮೂಲಕ ನಾನು ನಿಮಗೆ ವಿಶೇಷವಾಗಿ ಕೃತಜ್ಞತೆ ತಿಳಿಸ್ತೀನಿ. ಹಾಗೆಯೇ ನೀವೊಂದು ಪ್ರಶ್ನೆ ಕೇಳಿದ್ರಿ, ಯುವ ಪೀಳಿಗೆಗೆ ಜನಪದ ಸಂಬಂಧಪಟ್ಟಂಗೆ ನೀವೇನು ಸಂದೇಶ ಕೊಡ್ತೀರಿ ಅಂತೇಳಿ. ನಿಜಕ್ಕೂ ಭಾಳ ಅರ್ಥಪೂರ್ಣವಾದ ಸಂದರ್ಶನದಲ್ಲಿ ಪ್ರಶ್ನೆಯನ್ನು ಮಾಡಿದೆ ಸರ್. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನು ನಮ್ಮ ಯುವ ಸಮುದಾಯ ಇದೆ, ಯುವಕರಿದ್ದಾರೆ, ಸ್ವಾಮಿ ವಿವೇಕಾನಂದರ ಕಂಡಂಥ ಈ ದೇಶದಲ್ಲಿ ಬಹುಶಃ ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ 70% ಯುವಕರೇ ಇರ್ತಕ್ಕಂಥದ್ದು, ಯುವ ಸಮುದಾಯ ಇರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಜನಪದ ಅಂದರೆ ತಾತ್ಸರ ಮನೋಭಾವ ಬೇಡ. ಜನಪದ ಅಂದರೆ ಒಂದು ಸುಸಂಸ್ಕೃತ ಬದುಕು ಅಷ್ಟೇ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಇದ್ದುಬಿಟ್ರೆ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ನೈಜ ಬದುಕಿನ ಒಂದು ಪುಸ್ತಕವನ್ನು ತೆಗೆದು ನೋಡಿದಾಗ ಅಲ್ಲಿ ನಿಜವಾದ ಸಂಸ್ಕೃತಿಗೆ ಇದ್ದಾಗ, ನಮ್ಮ ನೈಜ ಸಂಸ್ಕೃತಿ ಅಡಕವಾದಾಗ ನಾವು ಹೇಗಿರ್ಬೇಕು ಈ ಸಮಾಜದಲ್ಲಿ, ನಾಗರಿಕ ಸಮಾಜದೊಳಗಡೆ ನಾವು ಹೇಗೆಲ್ಲ ಬೆರಿಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗಾಗಿ ನಮ್ಮೆಲ್ಲ ಯುವ ಸಮುದಾಯ ಅದು ಕೇವಲ ಜನಪದ ತಕ್ಷಣ ಹಾಡೋದು ಕುಣಿಯೋದಲ್ಲ. ಹಾಗಾಗಿ ಅದು ಒಂದು ಸುಂದರ ಬದುಕು. ಆ ಬದುಕಿನಲ್ಲಿ ಬನ್ನಿ, ಒಂದಷ್ಟು ಈ ಬದುಕಿಗೆ ಬಂದಾಗ ನಿಮಗೆ ಅರ್ಥ ಆಗ್ತದೆ ನಾವು ಯಾವ ಒಂದು ಸಮಾಜದೊಳಗಡೆ ಇದ್ದೀವಿ, ಯಾವ ಒಂದು ಪರಿಸರದಲ್ಲಿದ್ದೀವಿ. ಆ ಪರಿಸರದಲ್ಲಿದ್ದಾಗ ನಾವು ಯಾವ ರೀತಿ ಗೌರವದಿಂದ ಬದುಕಬೇಕು ಅಂತಕ್ಕಂಥ ಒಂದು ಗರ್ವವನ್ನು ತಂದುಕೊಡ್ತದೆ ಈ ಜನಪದ ಕ್ಷೇತ್ರ. ಹಾಗಾಗಿ ಯುವ ಸಮುದಾಯ ಬೇರೆ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರುವಂತೆ ನಮ್ಮ ನೈಜ ಸಂಸ್ಕೃತಿಗೆ ಬಂದರೆ ಒಂದಷ್ಟು ಮುಂದಿನ ಒಂದು ಯುವ ಪೀಳಿಗೆಗೆ ಅಥವಾ ಮುಂದಿನ ಜನರೇಷನ್ಗೆ ನಾವು ಒಳ್ಳೆಯ ಒಂದು ಏನು ಹೇಳ್ತೀವಿ, ನಾವು ಸಂದೇಶನ ಕೊಡಲಿಕ್ಕೆ ಅನುಕೂಲ ಆಗ್ತದೆ ನಾನು ಹೇಳ್ತೇನೆ. ಸರಿ ಬಕ್ಕಿಮಂಜು ಅವರೇ, ನೀವೀಗ ಬಡತನದಲ್ಲಿ ಹುಟ್ಟಿ ಈ ಜಾನಪದ ಕಲೆಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಹೋಗಿ ಶಾಲೆಗಳಲ್ಲಿ, ಸಮುದಾಯ ಭವನದಲ್ಲಿ, ಚಾಪೆನಲ್ಲಿ ಮಲಗಿದ್ದೀರಿ. ಇವತ್ತು ನಮ್ಮ ರಾಷ್ಟ್ರ ರಾಜಧಾನಿಗೆ ಹೋಗಿ 5 ಸ್ಟಾರ್ ಹೋಟ್ಲಲ್ಲೂ ಮಲಗಿದ್ದೀರಿ. ಆದರೆ ಯಾವುದೇ ಚಟಕ್ಕೆ ನೀವು ಅಂಟ್ಕೊಂಡಿಲ್ಲ, ಈ ದುಷ್ಪರಿಣಾಮ ನೀವು ಅಂಟಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ ಅವಿನ್ ಟಿವಿ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿಮ್ಮ ಅವಿನ್ ಟಿವಿಯಲ್ಲಿ ನೇರ ಸಂದರ್ಶನದಲ್ಲಿ ಇದ್ದಿದ್ದು ಇದ್ದಂಗೆ ಮಗ್ಗಲ್ಮಕ್ಕಿ ಗಣೇಶ್.